ಏಕೀ ಜಗದ ಚಿಂತೆ ಮಲಗು ಮಗುವಂತೆ ನೀನಿನ್ನು. ಎಲ್ರಿಗೂ ನಮಸ್ತೆ, ನಾನು ಮಹಾಲಕ್ಷ್ಮಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ್ದೀರಾ ಹೆಲ್ತ್ ಆ್ಯಂಡ್ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇದು ನನ್ನ ಒಂದು ರೊಟೀನ್ ಆಗಿರುತ್ತೆ. ಫಸ್ಟು ನಾನು ಹೇರ್ನ ಸ್ವಲ್ಪನೂ ಸಿಕ್ಕಿಲ್ದಿರ ಬಿಡಿಸ್ಕೊಬೇಕು. ಅದು ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಕೂಮ್ನ ನೀವು ವುಡನ್ ಕೂಮಲ್ಲಿ ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ. ಬ್ರಷ್ ಆಗಿರ್ಬೋದು, ಕೂಮ್ ಆಗಿರ್ಬೋದು. ಸೊ ನೆಕ್ಸ್ಟ್ ನಾನು ಹೇರ್ ಆಯಿಲ್ಗೆ ಏನೆಲ್ಲ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಅದರದ್ದು ಆಯಿಲ್ನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಆಲ್ಮಂಡ್ ಆಯಿಲ್ ಇದನ್ನು ಕೂಡ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಲಾಸ್ಟಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಇದ್ದರೆ ಅಲೋವೆರಾ ಜೆಲ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ಳಿ. ಸೊ ಇದಿಷ್ಟನ್ನು ಹಾಕಿ ಒಂದು ಮಿಕ್ಸ್ನ ಕೊಟ್ಟು, ಅದಾದಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ನ 1 ಕ್ಯಾಪ್ಸಲ್ನ ಹಾಕ್ಕೊಳ್ಳಿ. ಇದನ್ನೆಲ್ಲವೂ ಹಾಕ್ಕೊಂಡು ಒಂದು ಕೊಟ್ಟಾದಮೇಲೆ ಇದನ್ನು ನೋಡಿ, ಈ ರೀತಿ ಇದು ಕನ್ಸಿಸ್ಟೆನ್ಸಿ ಬರಬೇಕು. ಅಲೋವೆರಾ ಜೆಲ್ ಏನಿದೆಯೋ ಅದು ಕಂಪ್ಲೀಟಾಗಿ ಆಯಿಲ್ ಜೊತೆ ಮಿಕ್ಸ್ ಆಗಬೇಕು. ಸೊ ಇವಾಗ ನೆಕ್ಸ್ಟ್ ನಾನು ನನ್ನ ಹೇರ್ನ ಸಿಕ್ನ ಬಿಡಿಸ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಆಯಿಲ್ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ಇಡೀ ಕೂದಲಿಗೆ ಈ ಆಯಿಲ್ನ ಅಪ್ಲೈ ಮಾಡ್ತೀನಿ. ಸೊ ಅಪ್ಲೈ ಮಾಡುವ ರೀತಿಯೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನಿಮ್ಮ ಸ್ಕ್ಯಾಲ್ಫ್ಗೆ ಕ್ಲೀನಾಗಿ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಅದು ಡೈರೆಕ್ಟಾಗಿ ನಿಮ್ಮ ಹೇರ್ ಸ್ಕ್ಯಾಲ್ಫ್ ಏನಿರುತ್ತೋ ಅದಕ್ಕೆ ಕೂಡ ಹೋಗಬೇಕು. ಸೊ ಆದಷ್ಟು ನೀವು ವೀಕ್ಲಿ ಟ್ವೈಸ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಸಿಲ್ಕಿ ಆ್ಯಂಡ್ ಶೈನಿ ರೀತಿಲಿ ಈ ಒಂದು ಹೇರ್ಸ್ ಬರುತ್ತೆ. ನೀವು ಕಂಪ್ಲೀಟಾಗಿ ಈ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನಾನು ಎಂಡಲ್ಲಿ ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಹೇರ್ಸ್ ಅಂತ. ಸೊ ಇವಾಗ ಕ್ಲೀನಾಗಿ ನೀವು ಮಿಕ್ಸ್ ಮಾಡಿರ್ತೀರಲ್ಲ ಹೇರ್ ಆಯಿಲ್ನ, ಅದನ್ನ ಅಪ್ಲೈ ಮಾಡಿ. ಫುಲ್ ಕೂದಲಿಗೆ ಅಪ್ಲೈ ಮಾಡ್ಕೊಬೇಕು ಈ ಹೇರ್ ಆಯಿಲ್ನ. ಹಾಗೆಯೇ ಒಂದು 10 ಮಿನಿಟ್ಸ್ ಹೆಡ್ ಮಸಾಜ್ ಮಾಡ್ತೀನಿ. ಹಾಗೆ ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಹೇರ್ ಗ್ರೋತ್ ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ ಇದು ನಾವು ಈ ರೀತಿ ಮಸಾಜ್ ಮಾಡೋದ್ರಿಂದ. ಸೊ ಹಾಗೆಯೇ ನೆಕ್ಸ್ಟ್ ನಾನು ಇದು ಕಂಪ್ಲೀಟ್ ಆಯಿತು ಹೇರ್ ಎಲ್ಲ. ಸೊ ಇಷ್ಟೆಲ್ಲ ಆಯಿಲ್ನ ಹಾಕಿದ್ದೀನಲ್ಲ, ಇದರಿಂದ ಏನು ಉಪಯೋಗ ಅಂತಂದರೆ, ಕೊಕೊನಟ್ ಆಯಿಲ್ನ ಬಳಸಿರೋದ್ರಿಂದ ಇದು ಮಾಯ್ಶ್ಚರ್ ಕೊಡುತ್ತೆ ನಮ್ಮ ಕೂದಲಿಗೆ. ಹಾಗೆಯೇ ವಿಟಮಿನ್ ಇ ಕ್ಯಾಪ್ಸೂಲ್ ಏನಾಗುತ್ತೆ ನಮ್ಮ ಸ್ಕ್ಯಾಲ್ಫ್ ಹೆಲ್ತ್ ಹಾಗೆ ನಮ್ಮ ಹೇರ್ ಹೆಲ್ತ್ನಾಗೆ ಒಂದು ಡ್ಯಾಮೇಜ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಶೈನ್ನ ಕಳ್ಕೊಳ್ದಿರೋ ಥರ ನೋಡ್ಕೊಳ್ಳುತ್ತೆ. ಸೊ ಇವೆಲ್ಲವೂ ಕೂಡ ಹಾಕೋದ್ರಿಂದ ನಮ್ಮ ಕೂದಲು ಕೂಡ, ನಮ್ಮ ಹೇರ್ ಕೂಡ ತುಂಬ ಚೆನ್ನಾಗಿ ಸಿಲ್ಕಿಯಾಗಿ ಹಾಗೂ ಡ್ಯಾಮೇಜ್ಡ್ ಆಗದಿರೋ ಥರ, ಫ್ರೀಸಿ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಸೊ ಇದನ್ನು ನೀವು ವೀಕ್ಲಿ ಟ್ವೈಸ್ ಮಾಡೋದ್ರಿಂದ ಇನ್ನೂ ಬೆಸ್ಟ್ ರಿಸಲ್ಟ್ನ ತೊಗೋಬೋದು ಅಂತ ಹೇಳ್ತೀನಿ. ಸೊ ಈಗ ನೆಕ್ಸ್ಟು ನನ್ನ ಫೇಸ್ಗೆ ಯಾವುದನ್ನು ಅಪ್ಲೈ ಮಾಡ್ತೀನಿ ವೀಕ್ಲಿ ಟ್ವೈಸ್ ಅಂತಂದರೆ, ಇದು ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿರುವಂಥ ಒಂದು ಪೇಸ್ಟ್ ಕ್ರೀಮ್ ಥರ. ಸೊ ಇದಕ್ಕೆ ನಾನು ಶ್ರೀಗಂಧದ ಪೌಡ್ರ್, ಹಾಗೆ ಸ್ವಲ್ಪ ಅರಿಶಿಣದ ಕೊಂಬು ಬರುತ್ತೆ ಅದು, ಹಾಗೆ ಸ್ವಲ್ಪ ಬಟರ್ನ ಮಿಕ್ಸ್ ಮಾಡಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಪೇಸ್ಟ್ ಮಾಡೋದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಇದು ಖಾಲಿ ಆದಮೇಲೆ ನಾನು ಈ ವಿಡಿಯೋ ಮಾಡ್ತೀನಿ. ತುಂಬಾ ಒಂದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ. ಒಬ್ಬೊಬ್ಬರ ಸ್ಕಿನ್ ಟೋನ್ ಒಂದೊಂದು ಥರ ಇರುತ್ತೆ. ನೀವು ನೋಡಿಕೊಂಡು ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅದನ್ನು ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಇದನ್ನು ಫೇಸ್ ಕ್ರೀಮ್ನ ಕೂಡ ಸ್ವಲ್ಪ ಅಂದರೆ ಜಾಸ್ತಿ ಏನೂ ಬೇಡ, ಸ್ವಲ್ಪ ಹೇಗೆ ನಾವು ಫೇಸ್ಗೆ ಕ್ರೀಮ್ನ ಅಪ್ಲೈ ಮಾಡ್ಕೊತೀವೋ ಅದೇ ರೀತಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಇದು ವೀಕ್ಲಿ ಟ್ವೈಸ್ ಮಾಡಿದ್ರೆ ಆಯಿತು. ಸೊ ಇವಾಗ ಕಂಪ್ಲೀಟಾಗಿ ನಾನು ಫೇಸ್ಗೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ಒಂದು ಹೇರ್ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಹಾಗೆ ಫೇಸ್ಗೆ ಇದನ್ನು ಅಪ್ಲೈ ಮಾಡಿರೋದ್ರಿಂದ 1 hourನ ನಾನು ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನನ್ನ ಹೇರ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಹೋಗಿ ನೋಡಿ. ಸ್ನಾನ ಎಲ್ಲ ಆದಮೇಲೆ ಒಂದು ಡ್ರೈ ಟವಲಲ್ಲಿ ಕ್ಲೀನಾಗಿ ಹೇರ್ನ ಒರೆಸ್ಕೊಬೇಕು. ಇಲ್ಲ ಹೇರ್ ಡ್ರೈಯರ್ನು ಯೂಸ್ ಮಾಡ್ಬೋದು, ಬಟ್ ನಿಮಗೆ ಟೈಮ್ ಇದ್ದರೆ ಸೊ ಹೇರ್ ಡ್ರೈಯರ್ನು ಕೂಡ ಆದಷ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೇರ್ ಕೂಡ ತುಂಬಾ ಡ್ರೈ ಅನಿಸ್ಬಿಡುತ್ತೆ. ಸೊ ನಾನು ನೆಕ್ಸ್ಟ್ ಇದಕ್ಕೆ ಯಾವುದಾದ್ರೂ ಒಂದು ಹೇರ್ ಸಿರಮ್ ಅಂತ ಬರುತ್ತೆ. ಸೊ ಆ ಹೇರ್ ಸಿರಮ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಕೂದಲು ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ಇರುತ್ತೆ. ಹಾಗೆ ಫ್ರೀಸಿ ಆಗಲ್ಲ ಹೇರ್ಸ್ ಕೂಡ ನಿಮಗೆ. ಹಾಗೆ ನೆಕ್ಸ್ಟ್ ಒಂದು ಕ್ಲೀನಾಗಿ ಇದೆಲ್ಲ ಮಿಕ್ಸ್ ಕೊಟ್ಟು ನಿಮ್ಮ ಫೇಸ್ಗೆ, ಸೊ ನಿಮಗೆ ಯಾವುದು ಬೇಕು ಅದು ಒಂದು ಮಾಯ್ಶ್ಚರೈಸರ್ ಬರುತ್ತೆ. ಸೊ ಆ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಫೇಸ್ಗೆ ಕೈ ಕಾಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಲಿಪ್ಗೂ ಅಷ್ಟೇ ಒಂದೊಳ್ಳೆ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಲಿಪ್ ಕೂಡ ಮಾಯ್ಶ್ಚರ್ ಆಗುತ್ತೆ.
ಯಾವತ್ತೂ ಅಷ್ಟೇ ಸ್ನಾನ ಎಲ್ಲ ಆದಮೇಲೆ ಕೂದಲನ್ನ ಯಾವತ್ತೂ ಬೆಳೆಸಬಾರ್ದು. ಸೊ ಆ ರೀತಿ ಬರೋದ್ರಿಂದ ನಿಮ್ಮ ಹೇರ್ ಕೂಡ ಬೇಗ ಅದು ತುಂಬಾ ತಿನ್ನಿರುತ್ತೆ. ಸೊ ಸ್ನಾನ ಮಾಡಿದಾಗ ನಮ್ಮ ಒಂದು ಸ್ಕ್ಯಾಲ್ಪ್ ಏನಿರುತ್ತೋ ಸೊ ಅದು ತುಂಬಾ ಸೊ ಹೇರ್ ಕಿತ್ತು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೂದಲನ್ನ ಬಳಸಬೇಡಿ ಯಾವತ್ತೂ. ಹೇರ್ ವೆಟ್ ಇರುವಾಗ ಕೂದಲನ್ನ ಬಳಸಬಾರ್ದು. ಸೊ ನೆಕ್ಸ್ಟ್ ಇವಾಗ ನಾನು ಫೇಸ್ಗೆ ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ, ಹಾಗೆ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಪೂಜೆ ಮಾಡಬೇಕು, ಪೂಜೆ ಮಾಡ್ಕೊಂಡು ಬರ್ತೀನಿ. ಸೊ ಪೂಜೆ ಎಲ್ಲ ಮುಗೀತು. ಸೊ ನಾನು ಕೂಡ ಬಿಸಿ ಬಿಸಿಯಾಗಿ ಕಾಫಿನ ಕುಡಿದೆ. ಸೊ ಹಾಗೆ ನೀವು ನನ್ನ ಸ್ಕಿನ್ನ ನೋಡ್ತಾ ಇರ್ಬೋದು, ನನ್ನ ಫೇಸಲ್ಲಿ ಯಾವ ರೀತಿ ಗ್ಲೋ ಇದೆ ಅಂತ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಟ್ರೈ ಮಾಡ್ಬೋದು. ಅದು ಸೊ ನಾನು ನಿಮಗೆ ಇಲ್ಲ ಅಂತಂದರೆ ನಿಮ್ಮ ಒಂದು ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡ್ಬಿಟ್ಟು ಕೂಡ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು. ಯಾಕಂತಂದರೆ ಒಬ್ಬೊಬ್ಬರ ಸ್ಕಿನ್ ಟೋನ್, ನಾನು ಮತ್ತೆ ಹೇಳ್ತಾ ಇದ್ದೀವಿ, ಒಬ್ಬೊಬ್ಬರ ಸ್ಕಿನ್ ಟೋನ್ ಒಂದೊಂದು ಥರ ಇರುತ್ತೆ. ಇದು ನನಗೆ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಿರೋದಕ್ಕೆ ನಾನು ಈ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿರೋದು. ಹಾಗೆಯೇ ನನ್ನ ಚೋಟು ಜೊತೆ ಹಾಗೆ ಮಾತಾಡ್ತಾ ಕೂತ್ಕೊಂಡು ಅದ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಬಳಸಿರುವಂಥ ಒಂದು ಶುಗರ್ ಲಿಪ್ ಬಾಮ್ ಇದು ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದನ್ನು ಕೂಡ ಅಪ್ಲೈ ಮಾಡ್ತಾ ಒಂದು ಸಖತ್ತಾಗಿ ಒಂದು ಏನೋ ನಾವು ನಮ್ಮನ್ನು ನಾವು ಟೇಕ್ ಕೇರ್ ಮಾಡ್ಕೊಬೇಕು. ನಮಗೆ ನಾವು ಟೈಮ್ನ ತಗೊಂಡು ಆದಷ್ಟು ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳೋದನ್ನ ಕಲಿಬೇಕು. ಹಾಗೆ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೋಡಿ ನನ್ನ ಕಂಪ್ಲೀಟಾಗಿ ಹೇರ್ ಡ್ರೈ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಬಂದಿದೆ ಅಂತ. ಸೊ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು ಆಲ್. ಗುಡ್ ನೈಟ್, ಟೇಕ್ ಕೇರ್.